ಸಿದ್ದು ಸಚಿವರಿಗೆ ಕಾದಿದೆಯಾ ಬಿಗ್ ಶಾಕ್. ಮಕ್ಕಳನ್ನ ಗೆಲ್ಲಿಸಲಾಗದ ಮಂತ್ರಿಗಳಿಗೆ ಸಿದ್ದು ಶಾಕ್ ಅನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪಡೆಯುತ್ತಾ ಕೈ ಹೈಕಮಾಂಡ್. ಮಗಳನ್ನ ಗೆಲ್ಲಿಸಲು ಆಗದ ಸಚಿವ ರಾಮಲಿಂಗಾರೆಡ್ಡಿ. ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿಗೆ ಹೀನಾಯ ಸೋಲಾಗಿದೆ. ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ಗೂ ಕೂಡ ದೊಡ್ಡ ಮಟ್ಟಿನ ಸೋಲು. ಸಂಯುಕ್ತ ಪಾಟೀಲ್ ಸಚಿವ ಶಿವಾನಂದ ಪಾಟೀಲ್ ಅವರ ಮಗಳು. ಸಚಿವ ಶಿವಾನಂದ ಪಾಟೀಲ್ ಸಚಿವ ಸ್ಥಾನಕ್ಕೂ ಕಂಟಕ ಇದೆಯಾ? ಶೆಟ್ಟರ್ ವಿರುದ್ಧ ಸೋತ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ ಹೆಬ್ಬಾಳ್ಕರ್ ಸೋಲಿನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಂಕಷ್ಟ ಬರುತ್ತಾ? ಮಕ್ಕಳನ್ನ ಗೆಲ್ಲಿಸಲಾರದ ಸಚಿವರಿಗೆ ಶಾಕ್ ಕೊಡುತ್ತಾ ಕೈ ಹೈಕಮಾಂಡ್. ಲೋಕಸಭಾದ ಫಲಿತಾಂಶ ಬರ್ತಾ ಇದೆ. ಇನ್ನು ಈ ನಡುವೆ ಮಂತ್ರಿಗಳಿಗೆ ಒಂದು ಬಿಗ್ ಶಾಕ್ ಕಾದಿದೆಯಾ? ಸಿದ್ದು ಸಚಿವರಿಗೆ ಕಾದಿದೆಯಾ ಒಂದು ದೊಡ್ಡ ಆಘಾತ ಎನ್ನುವಂತ ಪ್ರಶ್ನೆ ಏರ್ತಾ ಇದೆ. ಮಕ್ಕಳನ್ನ ಗೆಲ್ಲಿಸಲಾಗದ ಮಂತ್ರಿಗಳಿಗೆ, ಅದರಲ್ಲೂ ಕೈ ಮಂತ್ರಿಗಳಿಗೆ ಸಿದ್ದರಾಮಯ್ಯನವರು ಶಾಕ್ ಕೊಡ್ತಾರಾ? ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪಡಿಸುತ್ತಾ ಹೈಕಮಾಂಡ್ ಅಂತ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಮಗಳನ್ನ ಗೆಲ್ಲಿಸಲು ವಿಫಲರಾಗಿದ್ದಾರೆ ರಾಮಲಿಂಗಾರೆಡ್ಡಿ. ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿಗೆ ಹೀನಾಯವಾಗಿ ಸೋಲಾಗುಬಿಟ್ಟಿದೆ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ಗೂ ಕೂಡ ದೊಡ್ಡ ಮಟ್ಟದ ಆಘಾತ ಆಗಿದೆ. ಸೋಲನ್ನ ಕಂಡುಕೊಂಡಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ಅವರ ಮಗಳು. ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಸೋಲನ್ನ ಕಂಡುಕೊಂಡಿದ್ದಾರೆ. ಯಾರ ವಿರುದ್ಧವಾಗಿ ಸ್ಪರ್ಧೆಯನ್ನ ಮಾಡಿದ್ದು? ಜಗದೀಶ್ ಶೆಟ್ಟರ್ ವಿರುದ್ಧ ಸ್ಪರ್ಧೆ ಮಾಡಿ ಸೋಲನ್ನ ಕಂಡುಕೊಂಡಿದ್ದಾರೆ. ಹಾಗಾದ್ರೆ ಈ ಎಲ್ಲ ಸಚಿವರಿಗೂ ಕೂಡ ಶಾಕ್ ನೀಡುತ್ತಾ ಹೈಕಮಾಂಡ್? ಇವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ಹೇಳುತ್ತಾ ಹೈಕಮಾಂಡ್ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಈ ಹಿಂದೆ ಕೂಡ ಬಿಜೆಪಿ ಪಾಳ್ಯದಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಮೂಡಿಸಿತ್ತು. ಫಲಿತಾಂಶದ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತೆ. ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಮಹತ್ವದ ಬದಲಾವಣೆಗಳು ಆಗುತ್ತೆ, ಒಂದಿಷ್ಟು ಸುಳಿವುಗಳನ್ನ ಕೊಟ್ಟಿತ್ತು. ಹಾಗಾದ್ರೆ ಮಕ್ಕಳನ್ನ ಗೆಲ್ಲಿಸಲಾಗದ ಸಚಿವರಿಗೆ ಈಗ ಆಪತ್ತು ಬಂದಿದೆಯಾ?